ಇನ್ನು ಕೆಪಿಸಿಸಿ ಕಚೇರಿ ಮುಂದೆ ನಡೀತಲ್ಲ ಇವತ್ತಿನ ಹೈ ಡ್ರಾಮಾ. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕೊಲೆಗೆ ಬಿಜೆಪಿ ಪ್ರಯತ್ನ ಪಟ್ಟಿತ್ತು ಅನ್ನೋದು ಹರಿಪ್ರಸಾದ್ ಆರೋಪ. ನಿನ್ನೆ ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಕೊಲೆಗೆ ಬಿಜೆಪಿ ಯತ್ನಿಸಿತ್ತು. ಇನ್ನು ಕರ್ನಾಟಕದಲ್ಲಿ ಗಲಭೆ ಸೃಷ್ಟಿಸಲು ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಲಾಂಗು ಬಾಂಬ್ ಇದೆ ಅಂತ ಅಶೋಕ್ ಹೇಳಿದ್ರಲ್ಲ, ಅದಕ್ಕೆ ತಿರುಗೇಟು. ಲಾಂಗು ಬಾಂಬು ಎಲ್ಲ ಇದ್ದರೆ ಬಂದು ತೋರಿಸಿ ದೂರು ಕೊಡಲಿ, ನಮ್ಮ ಮೇಲೆ ಬೇಕಿದ್ರೆ ನನ್ನನ್ನೇ ಬಂಧಿಸಲಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಅಶೋಕ್ HMT ಬಳಿಯ ಸಿನಿಮಾ ಮಂದಿರದಲ್ಲಿ ಏನು ಮಾಡಿದರು ಅಂತ ನಮಗೆ ಗೊತ್ತಿದೆ, ನಾವು ಕೂಡ ಪೊಲೀಸರಿಗೆ ದೂರು ಕೊಡ್ತೀವಿ ಅಂದರೆ, ಈಗ ಇವ್ರು ಕೊಟ್ಟಿದ್ದಾರಲ್ಲ ಬಿಜೆಪಿಯವರು, ಅದಕ್ಕೆ ಪ್ರತಿ ದೂರನ್ನು ನಾವು ಕೊಡ್ತೀವಿ ಅಂತ BK ಹರಿಪ್ರಸಾದ್ ಅವರ ಮಾತು. ಜನತಾ ಪಾರ್ಟಿಯವರು ದೆಹಲಿಯಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಕಚೇರಿ, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಹಲ್ಲೆ ಮತ್ತು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೂ ಅದನ್ನು ತೀವ್ರವಾಗಿ ಖಂಡಿಸಲು ನಾನು ತಮ್ಮನ್ನು ಇಲ್ಲಿ ಆಹ್ವಾನ ನೀಡಿದ್ದೇನೆ. ನಿನ್ನೆ ನಾವು ಸಹ ದೆಹಲಿಯಲ್ಲಿದ್ವಿ. ರಾಷ್ಟ್ರದ ಸರ್ವೋಚ್ಚ ಪ್ರಜಾಪ್ರಭುತ್ವದ ಮಂದಿರ ಅಂತ ಏನು ಹೇಳ್ತೀರಿ, ಅದರ ವಿರೋಧ ಪಕ್ಷದ ನಾಯಕರು ಅವರು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಸರ್ಕಾರದ ಲೋಪದೋಷಗಳನ್ನು ಜನಸಾಮಾನ್ಯರಿಗೆ ಮತ್ತು ಸರ್ಕಾರದ ಕಿವಿ ಇಡ್ತಕ್ಕಂಥ ಕೆಲಸವನ್ನು ಅವರು ಮಾಡೋ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಘಟನೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂಥರ ಪ್ರಚೋದನೆ ಇಲ್ಲದೆ ಅವರ ಮೇಲೆ ಲಾಠಿ ಚಾರ್ಜು ಮತ್ತು ಅಶ್ರುವಾಯು ದಾಳಿ ಮಾಡಿ ಹೆಣ್ಣು ಮಕ್ಕಳಿಗೆ ಮುಟ್ಟಬಾರದೇ ಇರೋ ಜಾಗದಲ್ಲೆಲ್ಲ ಮುಟ್ಟಿ ಹೆಣ್ಣು ಮಕ್ಕಳಿಗೆ ಅಪಮಾನವನ್ನು ಮಾಡಿ ಸುಮಾರು 60 ಜನ ಯುವಕರು